ಸರ್ ಈಗ ಅಂಬರೀಷ್ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಅನ್ಸುತ್ತಾ ನಿಮಗೆ? ನಾನೊಬ್ಬ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ಚಿಕ್ಕ ವಯಸ್ಸಿಂದ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಶ್ರೀ ಅಂಬರೀಷ್ ಅವ್ರ ಪಿಕ್ಚರ್ನ ನೋಡ್ಕೊಂಡು ಬಂದು ಅವರ ಅಭಿಮಾನಿಯಾಗಿ ನನಗನ್ಸುತ್ತೆ ಕೊಡಲೇಬೇಕು. ಯಾಕಂದರೆ ಅವರೊಬ್ಬರು ಆರ್ಟಿಸ್ಟ್ ಆಗಿ ಅವ್ರು ಮಾಡಿದ ಸಾಧನೆ ಕಡಿಮೆ ಇಲ್ಲ, ನಿಮಗೆ ಗೊತ್ತು ಅಲ್ವಾ. ಮಂಡ್ಯದ ಗಂಡು ಅಂತಂದನಲ್ಲ, ಅವ್ರು ಮಾಡಿದ್ದು ಸ್ಟಾರ್ಟಿಂಗಿಂದ ಯಾವ್ಯಾವ ಪಿಕ್ಚರ್ ಇದೆ ಎಲ್ಲ ಪಿಕ್ಚರ್ ನೋಡಿದಾಗ ಅವರಲ್ಲಿ ಕಲೆ ಅಸಾಮಾನ್ಯವಾಗಿತ್ತು. ಅಂಬರೀಷ್ ಅವರ ಒಂದು ಕೊಡುಗೆ ಏನಿದೆಯಲ್ಲ ಕನ್ನಡ ಚಿತ್ರರಂಗಕ್ಕೆ, ಅದು ಅಸಾಮಾನ್ಯ. ಹಾಗೆ ಅವರು ಜನಮನ್ನಣೆ ಗಳಿಸಿದ್ದು, ಹಾಗೆ ಅಭಿಮಾನ ಬಳಗನ ಗಳಿಸಿದ್ದು, ಅದೆಲ್ಲ ತುಂಬಾ ಯಾಕಂದರೆ ಅವರು ಅಭಿಮಾನಿಯಾಗಿ ಮಾತಾಡ್ತಾ ಇಲ್ಲ, ಅವರ ಒಬ್ಬ ಕಲಾವಿದನಾಗಿ ನಾನು ನೋಡ್ಕೊಂಬಂದಿದ್ದೀನಲ್ಲ, ಅವ್ರ ಸಾಧನೆ ನೋಡಿ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ನಾನು ಹೇಳಬೇಕಂತ ಹೇಳಿದ್ರೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಒಬ್ಬರು, ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಕೂಡ ಅವರು ಒಬ್ಬರೇ. ಅವ್ರ ಆ್ಯಕ್ಟಿಂಗು, ಅವ್ರು ಬರೋ ಸ್ಟೈಲು, ಅವರ ಯೂನಿಫಾರ್ಮಲ್ಲಿ ಕದರಾಗಿ ಬರ್ತಾರಲ್ಲ, ಅದು ತುಂಬ ಇಷ್ಟ. ಮೇಡಮ್, ಸಾಂಗ್ ಹೇಳ್ಬೇಕಾ? ಸಾಂಗ್ ಖಂಡಿತ ಆಡ್ತೀನಿ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನಾ ಹೆಜ್ಜೆ ಕಂಡೋರುಂಟು, ಬಾನ ಎಲ್ಲೇ ಬಲ್ಲೋರುಂಟು, ನನ್ನ ಹೆಸರ ಬಲ್ಲೋರಿಲ್ಲ. ನನ್ನ ಹೆಸರಲ್ಲೇ ಕಮ್ಮಾಲ್, ನಾನೇ ಕನ್ವರ್ಲಾಲ್, ನನ್ನ ಹೆಸರಲ್ಲೇ ಕಮ್ಮಾಲ್, ನಾನೇ ಕನ್ವರ್ಲಾಲ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಜಯವಾಗಲಿ. ಅಂಬರೀಷ್ ಅವ್ರ ಪ್ಯಾನ್ ರೀ ಸರ್ ಮೇಡಮ್. ನಾವು ಅವ್ರದ್ದು ಪ್ರಶಸ್ತಿ ಕೊಡ್ಬೇಕ್ರಿ, ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಬೇಕ್ರಿ ಮೇಡಮ್. ಅವ್ರ ಮಂಡ್ಯದ ಗಂಡ್ರಿ, ಅವ್ರ ಪಕ್ಕ ಅಭಿಮಾನಿನ ರೀ ಸರ. ನಾವು ಗೋಕಾಕ್ ತಾಲೂಕು ರೀ, ಬೆಳಗಾವಿ ಜಿಲ್ಲಾದಿಂದ ಬಂದು ರೀ, ಎಲ್ಲ ನೋಡಿದ್ರಿ ಮೇಡಮ್. ಅವ್ರಿಗೆ ಪಕ್ಕ ಪ್ರಶಸ್ತಿ ಕೊಡ್ಬೇಕು, ಕರ್ನಾಟಕ ರತ್ನ ಅಲ್ರಿ ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕ್ರಿ ಮೇಡಮ್. ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಕಮ್ಮಿ ರೀ ಮೇಡಮ್. ಅವ್ರದ್ದು ಭಾಳ ಮೂವಿ ನೋಡಿದ್ರು ಸರ್, ಪಕ್ಕ ಅಭಿಮಾನಿ ರೀ ನಾ ಆದ್ರೆ. ಅವರು ಮತ್ತು ಶಾಸಕರು ಆಗಿದ್ರು, ಬೇಕಾದ್ರೆ ಸಚಿವರು ಆಗಿದ್ರು ಸರ್ ಮೇಡಮ್. ಅವರ ಅಹಂಕಾರ ಏನೂ ಇದ್ರಿಕಿಲ್ಲ ಸರ್ ಮೇಡಮ್. ಅವ್ರ ಪಕ್ಕ ನಾ ಅಭಿಮಾನಿ ಸರ. ಅವ್ರಿಗೆ ಏನು ಕೊಟ್ರು ಕಮ್ಮಿ ರೀ. ಭಾರತ ರತ್ನ ಕರ್ನಾಟಕ ರತ್ನ ಅಲ್ರಿ, ಭಾರತ ರತ್ನ ಕೊಟ್ರು ಕಮ್ಮಿ ರೀ. ಅದಕ್ಕಿಂತ ಜಾಸ್ತಿ ಏನಾರು ಇದ್ರೆ ಕೊಡ್ಬೋದು ರೀ ಮೇಡಮ್. ಮಂಡ್ಯದ ಗಂಡು ಎಲ್ಲ ಪ್ರತಿಯೊಂದು ಪಿಕ್ಚರ್ ನೋಡಿದ್ರು ಮೇಡಮ್. ಮಂಡ್ಯದ ಗಂಡು, ಮುತ್ತಿನ ಚೆಂಡು, ಕಾವೇರಿ ನೀರನ್ನು ಕುಡಿದು, ಕಬ್ಬಿನ ಹಾಲಲ್ಲಿ ಬೆಳೆದು, ಕಾವೇರಿ ನೀರನ್ನು ಕುಡಿದು, ಕಬ್ಬಿನ ಹಾಲಲ್ಲಿ ಬೆಳೆದು. ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಮ್ಮ ಹೃದಯದಲ್ಲಿ ಯಾವತ್ತೂ ಶಾಶ್ವತವಾಗಿರ್ತಾರೆ. ಈ ಮಂಡ್ಯದ ಗಂಡು, ಮುತ್ತಿನ ಚೆಂಡು, ನಿಮ್ಮೂರ ಬಂದು ನಿಮ್ಮ ಮರೆಯೊಲ್ಲ ಎಂದು. ರೆಬಲ್ ಸ್ಟಾರ್ ಅಂಬರೀಷ್ಗೆ ಜಯವಾಗಲಿ. ಸಿಗಬೇಕು ಅವ್ರಿಗೂ. ಅವರು ಒಳ್ಳೇದು ಕೆಲಸ ಎಲ್ಲ ಮಾಡಿದ್ದಾರೆ, ಎಲ್ಲ ಹೊರಗಡೆ ಎಲ್ಲ ಇದು ಮಾಡಿದ್ದಾರೆ. ಅವ್ರ ಜೊತೆ ಇವ್ರ ಜೊತೆನೂ ವಿಷ್ಣುವರ್ಧನ್ ಜೊತೆನೂ ಅವ್ರ ಜೊತೆ ಇಬ್ಬರು ಕುಚುಕು ಜೊತೆ ಇರಬೇಕಾಯ್ತು ಅಂತ ಎಲ್ಲರಿಗೂ ಆಸೆ ಇದೆ. ಎಲ್ಲರಿಗೂ ಆಸೆಯಿಂದ ಅದು ನಿರಾಸೆ ಆಗಿದೆ. ಆಮೇಲೆ ಆ ಸಮಾಧಿ ಹೊಡೆದಾಗಿರೋದು ಅದು ಬೇರೆ ನಿರಾಸೆ ಆಗಿದೆ. ಆ ದೃಷ್ಟಿಯಿಂದ ಎಲ್ಲ ಇಡೀ ಕರ್ನಾಟಕ ರತ್ನ ಅವ್ರಿಗೆ ಕೊಡಬೇಕು, ಅದು ನಮಗೆ ಒಳ್ಳೆಯದು. ಈಗ ಅಂಬರೀಷ್ ಅವರ ಯಾವ ಒಂದು ಗುಣಗಳು ನಿಮ್ಗೆ ಇಷ್ಟ ಅಂತ? ಅಂಬರೀಷ್ ಅವರು ಸಮಾಜವಾದಿ, ಒಳ್ಳೊಳ್ಳೆ ವ್ಯಕ್ತಿಯರು, ಒಳ್ಳೊಳ್ಳೆ ಆತ್ಮ ಸ್ನೇಹಿತರು, ಒಳ್ಳೊಳ್ಳೆ ಜನಗಳನ್ನೆಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಖಂಡಿತ ಕೊಡಬೇಕು ನಮ್ಗೆ. ಯಾಕಂದರೆ ಅವರು ಕೂಡ ಚಲನಚಿತ್ರ ಮಂಡಳಿಯೊಳಗೆ ಅವರು ಒಬ್ಬ ಹಿರಿಯ ಕಲಾವಿದರಾಗಿದ್ದಾರೆ. ಯಾಕಂದ್ರೆ ನಮ್ಮ 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 ಕರ್ನಾಟಕದೊಳಗೆ ಯಾಕಪ್ಪ ಅಂದರೆ ಚಲನಚಿತ್ರ ಮಂಡಳಿಯೊಳಗೆ ಒಬ್ಬರ ಮೇಲ್ನೋಟಕ್ಕಿಂತ ಹೆಚ್ಚಾಗಿ ಅವರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಚಲನಚಿತ್ರ ಮಂಡಳಿಯೊಳಗಾದರೂ ಕೂಡ ಅವರು ಕೂಡ ಒಂದು ಮೇಲ್ನಟರಾಗಿ ಅವರು ಕೂಡ ವರ್ಣಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಹಿರಿಯ ಕಲಾವಿದರು ಕೂಡ ಹೌದು. ಅವರು ನಮ್ಮ ಕರ್ನಾಟಕಕ್ಕೆ ಅವರು ಕೂಡ ಕನ್ನಡದ ಬಗ್ಗೆ ಭಾಳ ಹೆಮ್ಮೆಯ ಒಂದು ವಿಚಾರಗಳನ್ನು ಕೂಡ ಒಳ್ಳೊಳ್ಳೆಯ ಚಲನಚಿತ್ರಗಳನ್ನು ಕೂಡ ಅವರು ಕೂಡ ಒಂದು ಸಂದೇಶಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಲೂ ಅವರು ಕೂಡ ರಾಷ್ಟ್ರ ಪ್ರಶಸ್ತಿ ಕೊಡಬೇಕಾಗುತ್ತೆ. ಅವ್ರದ್ದು ನಮಗೆ ಜಾಸ್ತಿ ಅಂದರೆ ಅಂಬಿನೇ. ಅವರ ಯಾವ ಗುಣಗಳು ನಿಮಗೆ ತುಂಬ ಇಷ್ಟ ಆಗಿತ್ತು ಅನ್ನೋಂಥದ್ದು? ಮೇಡಮ್, ಅವ್ರು ನೇರವಾಗಿ ಮಾತಾಡ್ತಾರೆ. ಯಾವುದೇ ಒಬ್ಬರಿಗೆ ಒಂದು ಕಲ್ಮಶವಾಗಿರ್ತಕ್ಕಂಥ ಒಂದು ಮನಸ್ಸಿಗೆ ಹರ್ಟ್ ಆಗ್ತಕ್ಕಂಥ ವಿಚಾರಗಳನ್ನ ಯಾವುದೇ ರೀತಿಯಿಂದ ಅವರು ಹೇಳಲ್ಲ, ನೇರ ಮಾತಾಡ್ತಾರೆ. ಒಂದು ಒಳ್ಳೆಯ ಗುಣಗಳನ್ನು ಜನರಲ್ಲಿ ಭಾವಿಸ್ತಾರೆ ಅಂತ ನನ್ನ ಅನಿಸಿಕೆ. ತುಂಬ ಅದು ಅವ್ರಿಗೆ ಸಲ್ಲಲೇಬೇಕದು. ಇಷ್ಟು ವರ್ಷದಲ್ಲಿ ಇಷ್ಟೊತ್ತಿಗೆ ಅವ್ರು ಇದ್ದಾಗಲೇ ಅದು ಪ್ರಶಸ್ತಿ ಕೊಡಬೇಕಿತ್ತು. ಆದರೆ ಅವರು ತಡವಾಗಿದೆ. ಆದರೂ ಈಗ ಕೊಟ್ಟಿರೋದು ಭಾಳ ಸಂತೋಷ ಆಗಿದೆ. ಯಾಕಂದರೆ ನಾವು ತುಂಬ ಹತ್ರದಿಂದ ನಾವು ನೋಡಲಿಲ್ದ್ರು ದೂರದಿಂದ ಶಿವಮೊಗ್ಗದಿಂದ ಬಂದಿದ್ದೇವೆ.
ಅವರಲ್ಲಿ ಅಭಿಮಾನಿಗಳಲ್ಲಿ ತೋರಿಸೋ ಪ್ರೀತಿ ವಿಶ್ವಾಸ ಈ ತುಂಬ ಹೈ ಲೆವೆಲ್ ಥರ ನೋಡ್ತಿರಲ್ಲ, ಎಲ್ಲ ಸಾಮಾನ್ಯದವ್ರ ಥರನೇ ಮಾತಾಡ್ಸೋದನ್ನೆಲ್ಲ ನಾವು ಟಿ ವಿ ನಿಮ್ಮಂಥ ಮಾಧ್ಯಮದಲ್ಲಿ ನೋಡಿದ್ದೀವಿ. ಖುಷಿ ಆಗ್ತಿತ್ತು ಅವರು ಅಭಿಮಾನಿಗಳಿಗೆ ಕೊಡ್ತಿದ್ದಿದ್ದು. ಆಮೇಲೆ ಅವರು ತೀರ್ಕೊಂಡು ಹೋಗೋ ಕೆಲವು ದಿನಗಳ ಮುಂಚೆ ಆ ಚಾನಲಿಂದ ಒಂದು ಇನ್ಸಿಡೆಂಟಲ್ಲಿ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅದರಿಂದನೇ ಅವರಿಗೆ ಆ ಒಂದು ಆ ನೋವಲ್ಲೇ ಜಾಸ್ತಿ ಇದಾಗಿದ್ದು ಅನ್ನೋದೊಂದು ಭಾಳ ಬೇಜಾರಾಯಿತು. ಈಗ ಬಂದು ಸಮಾಧಿ ನೋಡಿದಾಗಲೇ ಆಗಲಿ, ಅಪ್ಪು ಅವ್ರದ್ದೇ ಆಗಲಿ, ಏನೋ ತುಂಬ ದೂರದಿಂದ ಬಂದಿದ್ವಿ, ಕೆಲವೊಂದು ಕೆಲಸದಿಂದ ಬಂದ್ವಿ, ಅದು ನೋಡ್ಕೊಂಡು ಹೋಗ್ಬೇಕು ಅಂತಲೇ ಮತ್ತೆ ದೂರ ಇದ್ರೂ ಮತ್ತೆ ಬಂದು ನೋಡ್ಕೊಂಡು ಹೋದ್ವಿ. ಖುಷಿ ಇದೆ ಯಾವ ಮೇಡಮ್. ಗುಣಗಳಿಷ್ಟ ಅಂಬರೀಷ್ ಅವರಲ್ಲಿ? ಅಭಿಮಾನಿಗಳು ಅದಕ್ಕೋಸ್ಕರನೇ ಮಾಡ್ತಿದ್ರು. ಅವರು ಯಾವುದೇ ಕೆಲಸ ಮಾಡ್ತಿದ್ರು, ಯಾರೋ ಬಂದರು ಯಾರೋ ಹೋದ್ರು ಅಂದ್ರೂ ನಾವು ವಾರ್ತೆ ಇದರಲ್ಲೆಲ್ಲ ನೋಡಿದಾಗ್ಲೂ ಇಂಥದ್ದು ಮಾಡ್ಕೊಡು ಏನಾದ್ರು ಒಂದು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಅಂತೆ, ಯಾವುದನ್ನೇ ಆಗಲಿ. ಅದನ್ನೇ ಸುದೀಪ್ ಅವರು ಸಹಿತ ಇದನ್ನೇ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಕೆಲವೊಂದು ಇದರಲ್ಲಿ ಹೇಳಿದರು. ಹೌದು, ಚೆನ್ನಾಗಿದೆ, ಅವರಲ್ಲಿ ಖುಷಿ ಏರ್ಪಡೋಂಥದ್ದೇ. ಏಕೆಂದರೆ ಅವರು ಕೂಡ ಒಬ್ಬ ಕರ್ನಾಟಕದ ಮೇರು ನಟ ಆಗಿರ್ತಾರೆ. ಅವರು ಒಂದು ಯಾವುದೇ ಸಾಮಾಜಿಕ ಆಗಲಿ ಮತ್ತು ಈ ಥರ ಹೆಂಗೆ ಅಂತಂದರೆ ಎಲ್ಲ ರೀತಿ ಫಿಲ್ಮ್ಗಳನ್ನು ಕೂಡ ಅವರು ಮಾಡಿದ್ದಾರೆ. ಈಗ ಒಂದು ಲೆಕ್ಕದಲ್ಲಿ ಅವಾಗ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅಲ್ಲಿ ಕೂಡ ಒಳ್ಳೊಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿನ ಬೆಳೆಯೋಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಸಿಗಬೇಕು ಅನ್ನೋ ನಮ್ಮ ಆಶೆ. ಕಾರಣ ಏನು ಅಂದರೆ ಅವರು ಮಾತಲ್ಲಿ ಒರಟಾಗಿರ್ಬೋದು ಅಥವಾ ಹೇಳೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು, ಬಟ್ ಅವ್ರ ಮನಸ್ಸು ತುಂಬ ಮೃದು ಅಂತ ಕೇಳ್ಪಟ್ಟಿದ್ದೀನಿ, ಹಾಗೆ ನೋಡಿದ್ದೀನಿ ಸಹ. ಅವರು ಸಹಾಯ ಮಾಡೋದಾಗಿರ್ಬೋದು, ಎಲ್ಲ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಡೈರೆಕ್ಷನ್ಸ್ ಆಗಿರ್ಬೋದು, ಎಲ್ಲ ನನಗೆ ತುಂಬ ಇಷ್ಟ. ಅಂಬಿನಿಗೆ ವಯಸ್ಸಾಯಿತು ಅನ್ನೋ ಮೂವಿ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ಅವರ ಒಂದು ಒಂದು ತಂದೆ ಸ್ಥಾನನ ಹೇಗೆ ತುಂಬೋದು ಅಥವಾ ಅವರ ಒಂದು ಪೇಷನ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಲಾಸ್ಟ್ ಫಿಲ್ಮೇ ನನಗೆ ತುಂಬ ಇಷ್ಟ ಆಗಿದೆ. ಓಕೆ, ಈಗ ಅಂಬರೀಷ್ ಅವರ ಸ್ಥಾನನ ಇವಾಗಿರೋ ನಟರಲ್ಲಿ ಯಾರು ತುಂಬೋದು ಅಂತ ಅನ್ಸುತ್ತೆ ನಿಮಗೆ? ಮೇ ಬಿ ಅಷ್ಟು ಚಾಲೆಂಜ್ ಆಗಿ ತಗೊಂಡ್ರೆ ಅವರ ಒಂದು ಸ್ಥಾನನ ಮೇ ಬಿ ಆಬ್ವಿಯಸ್ಲಿ ಯಶ್ ತಗೊತಾರೆ. ಯಾಕಂದರೆ ಅವರು ಕೂಡ ಅಂಬರೀಷ್ ಅವರ ದೊಡ್ಡ ಫ್ಯಾನ್ ಆಗಿದ್ದರು. ಹಾಗೆ ಅವರ ಒಂದು ಏನು ನೀತಿ ಆಗಿರ್ಬೋದು, ಅವರ ಒಂದು ನಡವಳಿಕೆ ಆಗಿರ್ಬೋದು, ಮೇ ಬಿ ಯಶ್, ಆಬ್ವಿಯಸ್ಲಿ ಯಶ್.